ಮಲಗುವ ಮುನ್ನ ನೀವೇ ಎಂದಾದರೂ ಯೋಚಿಸಿದ್ದೀರಾ? ನಾಳೆ ನಾನು ಬದಲಾಗುವ ದಿನ. ನಾಳೆ ನಾನು ಬೆಳಗ್ಗೆ ಬೇಗನೆ ಎದ್ದೇಳುತ್ತೇನೆ. ಆರೋಗ್ಯಕರವಾದ ಉಪಹಾರವನ್ನು ಸೇವಿಸಿ, ಬೆಳಗಿನ ಜಾಗ್ಗೆ ಹೋಗಿ, ತಾಜಾ ಗಾಳಿಯನ್ನು ಉಸಿರಾಡಿ. ನಾಳೆ ದಿನ ನಾನು ಬದಲಾಗಲು ಬಯಸುತ್ತೇನೆ. ನಾನು ನಿಜವಾಗಿಯೂ ಯಾರಾಗಬೇಕೆಂದು ಬಯಸುತ್ತೇನೆ. ನನ್ನ ಅತ್ಯುತ್ತಮವಾದ ಆವೃತ್ತಿ. ಸರಿ, ಬದಲಾವಣೆ ಸುಲಭವಾಗಿ ಬರುವುದಿಲ್ಲ. ನಿಮ್ಮ ಜೀವನದಲ್ಲಿ ನೀವು ಕೆಲವು ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳಬೇಕು. ಇವೆಲ್ಲವೂ ಅಂತಿಮವಾಗಿ ನಿಮ್ಮ ಅತ್ಯುತ್ತಮ ಆವೃತ್ತಿಯಾಗಲು ಕಾರಣವಾಗುತ್ತದೆ. ನಿಮ್ಮ ಮಾರ್ಗವನ್ನು ಅಡ್ಡಿಪಡಿಸುವ ಕೆಲವು ಅಭ್ಯಾಸಗಳನ್ನು ಸಹ ನೀವು ತೊಡೆದುಹಾಕಬೇಕು. ಸರಿ, ಹೊಸ ಅಭ್ಯಾಸವನ್ನು ರೂಪಿಸಲು ಅಥವಾ ಹಳೆಯದನ್ನು ತೊಡೆದುಹಾಕಲು ನೀವು ಎಷ್ಟು ಸಮಯ ತೆಗೆದುಕೊಳ್ಳುತ್ತೀರಿ? ಒಬ್ಬ ವ್ಯಕ್ತಿಯು ಅಭ್ಯಾಸವನ್ನು ರೂಪಿಸಲು ಅಥವಾ ಹಳೆಯದನ್ನು ತೊಡೆದುಹಾಕಲು ನಿಖರವಾಗಿ 21 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ ಎಂದು ಹೆಚ್ಚಿನ ಜನರು ನಿಮಗೆ ಹೇಳುತ್ತಾರೆ. ನಾನು ಹೈಸ್ಕೂಲಿನಲ್ಲಿರುವಾಗ ಒಮ್ಮೆ ನನ್ನ ಶಿಕ್ಷಕರು ಹೇಳಿದ್ದು ನನಗೆ ನೆನಪಿದೆ. ನಾನು ಹೊಸ ಅಭ್ಯಾಸವನ್ನು ರೂಪಿಸಲು ನಿಖರವಾಗಿ 21 ದಿನಗಳನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಇದು ನನ್ನ ಮಲಗಿದ ಬೆಡ್ಡನ್ನು ಸರಿಪಡಿಸುವ ಅವಕಾಶ ಎಂದು ನಾನು ಭಾವಿಸಿದೆ. ಮುಂದಿನ 21 ದಿನಗಳವರೆಗೆ ಯೋಚಿಸಿದೆ. ಪ್ರತಿದಿನ ಎದ್ದು, ಅಮ್ಮಾ, ದಯವಿಟ್ಟು ಇಂದು ನನ್ನ ಹಾಸಿಗೆಯನ್ನು ಮಾಡಲು ಮರೆಯಬೇಡಿ ಎಂದು ಕೂಗುವ ಬದಲು ನಾನೇ ಅದನ್ನು ಮಾಡುತ್ತೇನೆ ಎಂದು ನಾನು ಭಾವಿಸಿದೆ. ದಿನದಿಂದ ದಿನಕ್ಕೆ ಮುಂಜಾನೆ ಬೆಳಗ್ಗೆ 6 ಗಂಟೆಗೆ ನಾನು ಪ್ರತಿದಿನ ಬೆಳಗ್ಗೆ ಎದ್ದು ನನ್ನ ಹಾಸಿಗೆಯನ್ನು ಸರಿ ಮಾಡುತ್ತಿದ್ದೆ. ನಾನು ತಡವಾಗಿರುತ್ತಿದ್ದ ದಿನಗಳಲ್ಲಿ ಸಹ ಮತ್ತು ನಾನು ಅದರ ಪ್ರತಿ ಸೆಕೆಂಡನ್ನು ದ್ವೇಷಿಸುತ್ತಿದ್ದೆ. ಮತ್ತು 22ನೇ ದಿನದ ಹೊತ್ತಿಗೆ ನಾನು ನನ್ನ ಕಣ್ಣುಗಳನ್ನು ತೆರೆದೆ ಮತ್ತು ನಾನು ಮಾಡಿದ ಮೊದಲ ಕೆಲಸವೆಂದರೆ, ಅಮ್ಮಾ, ದಯವಿಟ್ಟು ನನ್ನ ಹಾಸಿಗೆಯನ್ನು ಮಾಡಲು ಮರೆಯಬೇಡಿ. ನಾನು ಬಿಟ್ಟುಬಿಟ್ಟೆ. ಅದನ್ನು ಸಹಜವಾಗಿ ನಿರೀಕ್ಷಿಸಲಾಗಿತ್ತು ಮತ್ತು ನಾನು ಸರಿ ಎಂದು ಯೋಚಿಸಿದೆ. ಬಹುಶಃ ನಾನು ಹಾಸಿಗೆ ತಯಾರಕರಿಗಿಂತ ಜೀವನದಲ್ಲಿ ಸ್ವಲ್ಪ ಹಿಂದೆ ಉಳಿಯಬಹುದು. ಏನೇ ಇರಲಿ, ಈ 21 ದಿನಗಳ ಸಿದ್ಧಾಂತವು ಸ್ವಯಂ ಅಭಿವೃದ್ಧಿಯ ಪ್ರಪಂಚದ ಪ್ರಸಿದ್ಧ ಪುರಾಣ ಎಂದು ನಾನು ಹೇಳಿದರೆ ನಾನು ಉತ್ಪ್ರೇಕ್ಷೆ ಮಾಡುವುದಿಲ್ಲ. 21 ಸಂಖ್ಯೆ ಎಲ್ಲಿಂದ ಬಂತು ಮತ್ತು ಸ್ವಯಂ ಅಭಿವೃದ್ಧಿ ಪುಸ್ತಕಗಳು ಮತ್ತು ಕೋರ್ಸ್ಗಳಲ್ಲಿ ಹರಡಲು ಕಾರಣವೇನೆಂದು ಅರ್ಥಮಾಡಿಕೊಳ್ಳಲು ನಮ್ಮ ಸಿದ್ಧಾಂತಕ್ಕೆ ಸ್ವಲ್ಪ ಧುಮುಕೋಣ. ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಟ್ಜ್ ಅವರು 1950ರ ದಶಕದಲ್ಲಿ ಪ್ಲಾಸ್ಟಿಕ್ ಸರ್ಜನ್ ಆಗಿದ್ದರು. ಅವರು ತಮ್ಮ ರೋಗಿಗಳಲ್ಲಿ ವಿಚಿತ್ರವಾದ ಮಾದರಿಯನ್ನು ಗಮನಿಸಲು ಪ್ರಾರಂಭಿಸಿದರು. ಉದಾಹರಣೆಗೆ, ಮೂಗಿನ ಕೆಲಸದಲ್ಲಿ ರೋಗಿಯು ತನ್ನ ಹೊಸ ಮೂಗನ್ನು ನೋಡಲು ಪ್ರಾರಂಭಿಸಲು ನಿಖರವಾಗಿ 21 ದಿನಗಳನ್ನು ತೆಗೆದುಕೊಂಡಿರುವುದನ್ನು ಅವನು ನೋಡಿದನು. ರೋಗಿಯ ಕೈ ಅಥವಾ ಕಾಲು ಕತ್ತರಿಸಿದ್ದರೆ, ರೋಗಿಯು ತನ್ನ ಹೊಸ ಸ್ಥಿತಿಯೊಂದಿಗೆ ಬಳಸುವುದನ್ನು ಪ್ರಾರಂಭಿಸುವ ಮೊದಲು ನಿಖರವಾಗಿ 21 ದಿನಗಳವರೆಗೆ ತನ್ನ ಹೊಸ ಅಂಗದ ಭಾವನೆಯನ್ನು ಒಪ್ಪಿಕೊಳ್ಳುತ್ತಾನೆ ಎಂದು ಅವರು ಗಮನಿಸಿದರು. ಡಾಕ್ಟರ್ ಮಾಲ್ಟ್ಜ್ ತಮ್ಮ ಸಿದ್ಧಾಂತವನ್ನು ಪುಸ್ತಕದಲ್ಲಿ ಪ್ರಕಟಿಸಿದರು. ಅದು ಆ ಯುಗದಲ್ಲಿ ಬಹಳ ಪ್ರಸಿದ್ಧವಾಯಿತು ಮತ್ತು 30 ಮಿಲಿಯನ್ಗಿಂತಲೂ ಹೆಚ್ಚು ಪ್ರತಿಗಳು ಮಾರಾಟವಾದವು. ಇಲ್ಲಿ ಸಂಘರ್ಷವು ಪ್ರಾರಂಭವಾಯಿತು ಮತ್ತು ಜನರು ಅವರ ಸಿದ್ಧಾಂತವನ್ನು ಏಕೆ ನಂಬಲು ಪ್ರಾರಂಭಿಸಿದರು ಎಂಬುದು ಅರ್ಥಪೂರ್ಣವಾಗಿದೆ. ಏಕೆ? ನಂಬರ್ 1, ಸಂಖ್ಯೆ 21ನ್ನು ಅಲ್ಪಾವಧಿಯ ಅವಧಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಪ್ರಲೋಭನೆ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ನೀವು ಏನನ್ನಾದರೂ ಮಾಡಬಹುದು. ನಂಬರ್ 2,
ಸಂಖ್ಯೆ 21 ನಂಬಲರ್ಹವಾಗಲು ಸಾಕಷ್ಟು ಉದ್ದವಾಗಿದೆ. ಕಠಿಣ ಸವಾಲು, ಆದರೆ ಅಸಾಧ್ಯವಲ್ಲ. ನನ್ನ ಪ್ರಕಾರ ಯಾರೂ ತಮ್ಮ ಇಡೀ ಜೀವನವನ್ನು ಬದಲಾಯಿಸಲು ಇಷ್ಟಪಡುವುದಿಲ್ಲ. ಕೇವಲ 21 ದಿನಗಳಲ್ಲಿ. ನೀವು ಪ್ರತಿದಿನ ಬೆಳಿಗ್ಗೆ ಬೇಗನೆ ಏಳಲು ಇಷ್ಟಪಡುವುದಿಲ್ಲವೇ? ನೀವು ಆರೋಗ್ಯಕರ ಪಾಕವಿಧಾನಗಳನ್ನು ಅಡುಗೆ ಮಾಡಲು ಇಷ್ಟಪಡುವುದಿಲ್ಲವೇ? ನೀವು ಬೇರೆ ಬೇರೆ ಥರದ ಸ್ಮೂತಿಗಳನ್ನು ಕುಡಿಯಲು ಇಷ್ಟಪಡುವುದಿಲ್ಲವೇ? ಮತ್ತು ಎಲ್ಲ 1 ತಿಂಗಳೊಳಗೆ. ನಾವು ಹೃದಯ ಬಡಿತದಲ್ಲಿ ಅದನ್ನು ಮಾಡಲು ಹೋಗುತ್ತೇವೆ. ಆದ್ದರಿಂದ ಇದು ನಿಜವೇ? ನಾವು ನಿಜವಾಗಿಯೂ 21 ದಿನಗಳಲ್ಲಿ ನಮ್ಮ ಜೀವನವನ್ನು ಬದಲಾಯಿಸಬಹುದೇ? ಇದು ತುಂಬ ರೋಮಾಂಚಕರವಾಗಿದೆ ಎಂದು ನನಗೆ ತಿಳಿದಿದೆ. ಆದರೆ ಸಮಯವನ್ನು ಅಂದಾಜು ಮಾಡಲು ನೀವು ಪರಿಗಣಿಸಬೇಕಾದ ಕೆಲವು ಅಂಶಗಳಿವೆ ಮತ್ತು ಇದು ಹೊಸ ಅಭ್ಯಾಸವನ್ನು ರೂಪಿಸಲು ಅಥವಾ ಹಳೆಯ ಅಭ್ಯಾಸವನ್ನು ತೊಡೆದುಹಾಕಲು. ಮೊದಲನೆಯದು ನಿಮ್ಮ ಗುರಿಯ ಸಂಕೀರ್ಣತೆಯಾಗಿದೆ. ನಾನು ದಿನನಿತ್ಯದ ಹಣ್ಣನ್ನು ತಿನ್ನುವುದನ್ನು ಪ್ರಾರಂಭಿಸಲು ನಿರ್ಧರಿಸಿದರೆ ಅದು ಸರಳ ಅಭ್ಯಾಸವೆಂದು ಪರಿಗಣಿಸಲ್ಪಡುತ್ತದೆ. ನಾನು ಟೆನ್ನಿಸ್ ಸರ್ವ್ನಂತಹ ಸಂಕೀರ್ಣವಾದ ಅಥ್ಲೆಟಿಕ್ ಕೌಶಲ್ಯವನ್ನು ಪಡೆಯಲು ಬಯಸಿದರೆ ನಾನು ಬಹುಶಃ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತೇನೆ. ಎರಡನೆಯದು, ನಡವಳಿಕೆಯ ಸ್ಥಿರತೆಯು ಸ್ವಾಧೀನತೆಯ ವೇಗವನ್ನು ಪರಿಣಾಮ ಬೀರುತ್ತದೆ. ನಾನು ದಿನಕ್ಕೆ 3 ನಿಮಿಷಗಳ ಕಾಲ ನಿರ್ದಿಷ್ಟ ನಡವಳಿಕೆಯನ್ನು ಪುನರಾವರ್ತಿಸುವುದು. ನನ್ನ ಸ್ನೇಹಿತ ದಿನಕ್ಕೆ 30 ನಿಮಿಷಗಳ ಕಾಲ ಅದೇ ನಡವಳಿಕೆಯನ್ನು ಪುನರಾವರ್ತಿಸುವುದಕ್ಕಿಂತ ಭಿನ್ನವಾಗಿದೆ. ಆದ್ದರಿಂದ ನಾವು ವಿಷಯಗಳನ್ನು ತೆರವುಗೊಳಿಸಲು ಬಯಸುತ್ತೇವೆ. ಹೊಸ ಅಭ್ಯಾಸವನ್ನು ರೂಪಿಸಲು ಅಥವಾ ಹಳೆಯದನ್ನು ಹೊಡೆದುಹಾಕಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಅಥವಾ ನಾವು ಅವಲಂಬಿಸಬಹುದಾದ ಒಂದು ವಿಶ್ವಾಸಾರ್ಹ ಅಧ್ಯಯನವಿದೆಯೇ? ಉತ್ತರ ಹೌದು. ನಮ್ಮ ಅಭ್ಯಾಸಗಳು ಹೇಗೆ ರೂಪುಗೊಂಡವು ಎಂಬ ಶೀರ್ಷಿಕೆಯ ಫಿಲಿಪ್ ಲಾಲಿ ಎಂಬ ಶರೀರಶಾಸ್ತ್ರಜ್ಞರ ಪ್ರಸಿದ್ಧ ಅಧ್ಯಯನವಿದೆ. ಅಧ್ಯಯನವು 12 ವಾರಗಳ ಅವಧಿಯಲ್ಲಿ 96 ಜನರನ್ನು ಅನುಸರಿಸಿತು. ಪ್ರತಿಯೊಬ್ಬ ವ್ಯಕ್ತಿಯು ಕೆಲಸ ಮಾಡಲು 12 ವಾರಗಳ ಅಭ್ಯಾಸವನ್ನು ಆರಿಸಿಕೊಂಡಿದ್ದಾನೆ. ಉದಾಹರಣೆಗೆ, ಊಟದ ಮೊದಲು 3 ಕಪ್ ನೀರು ಕುಡಿಯುವುದು ಅಥವಾ ರಾತ್ರಿಯ ಊಟದ ನಂತರ 15 ನಿಮಿಷಗಳ ಕಾಲ ಓಡುವುದು. 12 ವಾರಗಳ ನಂತರ ಹೊಸ ಅಭ್ಯಾಸವನ್ನು ಉಪಪ್ರಜ್ಞೆಯಿಂದ ಪ್ರಾರಂಭಿಸಲು ಹಳೆಯ ಅಭ್ಯಾಸದಿಂದ ಚಲಿಸುವ ಸಮಯವನ್ನು ನಿರ್ಧರಿಸಲು ಡೇಟಾವನ್ನು ವಿಶ್ಲೇಷಿಸಲಾಗಿದೆ. ಮತ್ತು 12 ವಾರಗಳ ನಂತರ ಕಾರ್ಯವು ಅಭ್ಯಾಸವಾಗಲು ಸರಿಸುಮಾರು 2 ರಿಂದ 8 ತಿಂಗಳುಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ನಾವು ಕಂಡುಕೊಂಡಿದ್ದೇವೆ. ಅಥವಾ ನಿಖರವಾಗಿ ಹೇಳಬೇಕೆಂದರೆ 66 ದಿನಗಳು. ಅಭ್ಯಾಸವನ್ನು ರೂಪಿಸಲು ತೆಗೆದುಕೊಂಡ ಸಮಯದ ವ್ಯತ್ಯಾಸವು ಹೆಚ್ಚಾಗಿ ಕಾರ್ಯ, ವ್ಯಕ್ತಿ ಮತ್ತು ಅವರ ಸಂದರ್ಭಗಳ ಕಾರಣದಿಂದಾಗಿರುತ್ತದೆ. ಏಕೆಂದರೆ ಕೆಲವರು 18 ದಿನಗಳಲ್ಲಿ ಅಭ್ಯಾಸವನ್ನು ರೂಪಿಸಲು ಸಾಧ್ಯವಾಯಿತು ಮತ್ತು ಇತರರು 254 ದಿನಗಳನ್ನು ತೆಗೆದುಕೊಂಡರು. ಆದ್ದರಿಂದ ಸೈಕಾಲಜಿಸ್ಟ್ ಲಾಲಿ ಪ್ರಕಾರ, ನೀವು ಹೊಸ ಅಭ್ಯಾಸವನ್ನು ರೂಪಿಸಲು ಅಥವಾ ಹಳೆಯದನ್ನು ತೊಡೆದುಹಾಕಲು ಬೇಕಾದ ಸಮಯವನ್ನು ತಿಳಿದುಕೊಳ್ಳಲು ಬಯಸಿದರೆ ನಿಮಗೆ 2 ರಿಂದ 8 ತಿಂಗಳುಗಳು ಬೇಕಾಗಬಹುದು ಅಥವಾ ಕೇವಲ 21 ದಿನಗಳು ಬೇಕಾಗಬಹುದು. ಸ್ನೇಹಿತರೆ, ಇದು 2 ತಿಂಗಳುಗಳು, 3 ತಿಂಗಳುಗಳು, 1 ವರ್ಷ, 2 ವರ್ಷಗಳು, ಇದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದು ಮುಖ್ಯವಲ್ಲ. ನೀವು ಇಂದಿನಿಂದ ಪ್ರಾರಂಭಿಸಬೇಕು ಮತ್ತು ಒಮ್ಮೆ ನೀವು ನಿಮ್ಮ ಹೊಸ ಅಭ್ಯಾಸವನ್ನು ಕಾಪಾಡಿಕೊಳ್ಳಲು ಪ್ರಾರಂಭಿಸಿದರೆ ಅದನ್ನು ನಿಮ್ಮ ವೇಳಾಪಟ್ಟಿಯ ಒಂದು ಭಾಗವಾಗಿ
ಮಾಡಿ ಜ್ಞಾಪನೆಗಳ ಪೂರಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಮತ್ತು ಮುಖ್ಯವಾಗಿ ನೀವು ಪರಿಪೂರ್ಣರಾಗಿರಬೇಕಾಗಿಲ್ಲ. ಒಮ್ಮೆ ಅಥವಾ 2 ಬಾರಿ ತಪ್ಪು ಮಾಡುವುದು ನಿಮ್ಮ ನಡವಳಿಕೆ ಮೇಲೆ ಶಾಶ್ವತ ಪರಿಣಾಮ ಬೀರುವುದಿಲ್ಲ. ವಾಸ್ತವವಾಗಿ ಅದು ನಿಮ್ಮನ್ನು ವಿಷಯಗಳಿಗೆ ಹೊರದಬ್ಬದಿರಲು ಸಮಯವನ್ನು ನೀಡುತ್ತದೆ. ನಿಮಗೆ ನೀವೇ ಸಮಯವನ್ನು ನೀಡಬೇಕು ಮತ್ತು ಕೇವಲ ಒಂದು ಉತ್ತಮ ಆವೃತ್ತಿಯಾಗಲು ನಿಮ್ಮನ್ನು ಹೊರದಬ್ಬುವುದು ಅಲ್ಲ. ನಾನು ಉತ್ತಮ ವ್ಯಕ್ತಿಯಾಗಲು ಬಯಸಿದರೆ ನಾನು ವ್ಯವಸ್ಥೆಗೆ ಬದ್ಧವಾಗಿರಬೇಕು ಮತ್ತು ಪ್ರಕ್ರಿಯೆಯನ್ನು ಅಳವಡಿಸಿಕೊಳ್ಳಬೇಕು. ಆ ರೀತಿಯಲ್ಲಿ ನಾನು ವಿಷಯಗಳಿಗೆ ತುಂಬ ಕಠಿಣವಾಗಿ ಹೊರದಬ್ಬುವ ಬದಲು ಸಣ್ಣ ಸುಧಾರಣೆಗಳನ್ನು ಮಾಡಲು ನಾನು ಬದ್ಧನಾಗಿರುತ್ತೇನೆ. ಬದಲಾವಣೆ ಯಾವಾಗಲೂ ಸುಲಭವಲ್ಲ ಮತ್ತು ಇದು ಯಾವಾಗಲೂ ಸರಳವಲ್ಲ. ಆದರೆ ಸಾಕಷ್ಟು ಸಮರ್ಪಣೆಯೊಂದಿಗೆ ಯಾವುದೇ ಅಭ್ಯಾಸವನ್ನು ಮರುರೂಪಿಸಬಹುದು. ಆದ್ದರಿಂದ ನೀವು ನಿಜವಾಗಿಯೂ ಅದನ್ನು ಬಯಸಿದರೆ, ನಿಮ್ಮ ಅತ್ಯುತ್ತಮ ಆವೃತ್ತಿಯಾಗಲು ಇಂದೇ ಎದ್ದೇಳಿ ಮತ್ತು ಅದರ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿ. ನೀವೆಲ್ಲರೂ ಅಲ್ಲಿಗೆ ಹೋಗುತ್ತೀರಿ ಎಂದು ನಾನು ಭರವಸೆ ನೀಡುತ್ತೇನೆ. ಧನ್ಯವಾದಗಳು.